ನನಗನ್ಸುತ್ತೆ ತುಂಬ ಜನ ಉಪೇಂದ್ರ ಅವರ ಯು ಐ ಸಿನಿಮಾ ಡಿಕೋಡ್ ಮಾಡೋಕ್ಕೆ ಕಾಯ್ತಾ ಇದ್ದೀರಾ ಅಂತ. ನಾನು ಆ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ. ಬಟ್ ನನಗಿಂತ ತುಂಬ ಚೆನ್ನಾಗಿ ನಿಮ್ಮಲ್ಲೇ ಸಾಕಷ್ಟು ಜನಕ್ಕೆ ಆ ಸಿನಿಮಾ ಅರ್ಥ ಆಗಿರುತ್ತೆ. ನಿಮ್ಮ ಜೊತೆ ನಾನು ಒಂದು ಟ್ರೈ ಮಾಡೋಣ ಅಂತ ಇದ್ದೀನಿ. ಆದರೆ ಇದು ಡಿಕೋಡ್ ವಿಡಿಯೋ ಅಲ್ಲ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಉಪೇಂದ್ರ ಅವರು ಈ ಸಿನಿಮಾಗೆ ಯು ಐ ಅಂತಲೇ ಹೆಸರಿಟ್ಟಿದ್ದು ಯಾಕೆ, ಅದರ ಅರ್ಥ ಏನು, ಒಳಾರ್ಥ ಏನು ಅಂತ ಮಾತಾಡೋಣ. ಬಟ್ ಈಗ ಈ ವಿಡಿಯೋದಲ್ಲಿ ಯು ಐ ಅಂದರೆ ಏನು ಅಂತ ನಾನು ಸಪ್ರೇಟಾಗಿ ಹೇಳಲ್ಲ. ಬಟ್ ಸಿನಿಮಾದಲ್ಲಿ ಉಪೇಂದ್ರ ಏನು ತೋರಿಸಿದಾರೋ ಅದನ್ನೇ ಹೇಳ್ತೀನಿ. ಬಟ್ ಅವರಷ್ಟು ಡಿಫಿಕಲ್ಟಾಗಿ ಹೇಳಲ್ಲ, ನಂಗೆ ಆಗೋ ಮಟ್ಟಕ್ಕೆ ಸಿಂಪಲಾಗಿ ಹೇಳ್ತೀನಿ. ಯು ಐ ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್, ಕನ್ನಡದಲ್ಲಿ ವೈಶ್ವಿಕ ಬುದ್ಧಿಮತ್ತೆ. ಈ ಪದ ನೀವು ಇದೇ ಮೊದಲನೇ ಸರಿ ಕೇಳ್ತಾ ಇರ್ಬೋದು, ಯಾಕಂದರೆ ನೀವು ಗೂಗಲ್ ಮಾಡಿದರೂ ಈ ಪದ ನಿಮಗೆ ಸಿಗಲ್ಲ. ಇನ್ಫ್ಯಾಕ್ಟ್ ಈ ಪದ ಇದೆಯೋ ಇಲ್ವೋ, ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ. ಆದರೆ ಅದರ ತತ್ವ ಏನು, ಇದು ಹೇಳೋ ಫಿಲಾಸಫಿ ಏನು, ಅದ್ರ ಬಗ್ಗೆ ಮಾತಾಡೋಣ. ಈ ಫಿಲಾಸಫಿ ಕೈ ಹಾಕೋ ಮುಂಚೆ ನಿಮಗೆ ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ. ಅದನ್ನು ಕೇಳ್ತಿದ್ದ ಹಾಗೆ ನಿಮ್ಗೊಂದು ಐಡಿಯಾ ಸಿಗ್ಬೋದು. ಕೋಗಿಲೆ ತನ್ನ ಮೊಟ್ಟೆನ ತನ್ನ ಗೂಡಲ್ಲಿ ಇಡಲ್ಲ, ಕಾಗೆ ಗೂಡಲ್ಲಿ ಇಡುತ್ತೆ. ಹಿಂಗೆ ಮಾಡಬೇಕು ಅಂತ ಕೋಗಿಲೆಗೆ ಹೇಳ್ಕೊಟ್ಟಿದ್ಯಾರು? ಒಂದು ಸೀಸನ್ ಬರ್ತಿದ್ದ ಹಾಗೆ ಪಕ್ಷಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೈಗ್ರೇಟ್ ಆಗ್ತವೆ, ದೇಶದಿಂದ ದೇಶಕ್ಕೆ ಹಾರ್ತವೆ. ಅವಕ್ಕೆ ಇದೇ ಡೈರೆಕ್ಷನಲ್ಲಿ ನ್ಯಾವಿಗೇಟ್ ಮಾಡಬೇಕು ಅಂತ ಹೇಳಿದ್ಯಾರು? ಆ್ಯಂಡ್ ಅದೇ ಸೇಫ್ ಜಾಗ ಅಂತ ಅವಕ್ಕೆ ಹೆಂಗೆ ಗೊತ್ತು? ಹುಲಿ ಸಿಂಹಕ್ಕೆಲ್ಲ ಹುಲ್ಲು ತರಕಾರಿ ತಿನ್ನಂಗಿಲ್ಲ, ಬೇಟೆಯಾಡಿನೇ ತಿನ್ನಬೇಕು ಅಂತ ಬೇಟೆ ಆಡೋದು ಕಲಿಸಿದ್ಯಾರು? ಅದೆಲ್ಲ ಬಿಡಿ. ನಮ್ಮ ದೇಹಕ್ಕೆ ಸಣ್ಣ ಪುಟ್ಟ ಗಾಯ ಆದರೆ ಆ ಗಾಯ ಅದಾಗದೇ ಸರಿಯಾಗುತ್ತೆ, ಒಂದೆರಡು ದಿನಕ್ಕೆ ಮಾಯ ಆಗುತ್ತೆ. ಅದು ಹೆಂಗೆ ಸಾಧ್ಯ? ಭೂಮಿ ಇಷ್ಟೇ ಸ್ಪೀಡಲ್ಲಿ ತಿರುಗಬೇಕು, ನೀರು ಇಳಿಜಾರಿರೋ ಕಡೆನೇ ಹರಿಬೇಕು, ಹೂವು ಬೆಳಗ್ಗೆ ಹೊತ್ತೇ ಹರಡಬೇಕು, ಜೇನು ಹೆಕ್ಸಾಗನಲ್ ಶೇಪಲ್ಲೇ ಗೂಡು ಕಟ್ಕೋಬೇಕು. ಹೀಗೆ ನಮ್ಮ ಸುತ್ತಲೂ ಇಷ್ಟೆಲ್ಲ ನಡೀತಿದೆಯಲ್ಲ ಜಗತ್ತಲ್ಲಿ, ಅದ್ರ ಬಗ್ಗೆ ರೂಲ್ ಬುಕ್ ಬರೆದೋರು ಯಾರು? ಗೈಡ್ ಮಾಡ್ತಿರೋದು ಯಾರು? ಯಾರು ಮಾಡಿದ್ರೋ ಗೊತ್ತಿಲ್ಲ. ಈ ನೇಮ ಹೇಗೆ ಬಂತೋ ಅದೂ ಗೊತ್ತಿಲ್ಲ. ಅದನ್ನು ಕೆಲವರು ದೇವರು ಅಂತಾರೆ, ಕೆಲವರು ಸೃಷ್ಟಿಲೀಲೆ ಅಂದು ಸುಮ್ಮನಾಗ್ತಾರೆ. ಬಟ್ ಉಪೇಂದ್ರ ಅದನ್ನೇ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ತೋರಿಸಿದ್ದಾರೆ. ವೈಶ್ವಿಕ ಬುದ್ಧಿಮತ್ತೆ ಅನ್ನೋದು ಜಗತ್ತಿನ ಪಾಲಿಗೆ ಜೀವನ ವಿಧಾನ, ಜೀವನ ಮಾರ್ಗ. ಆದರೆ ಮನುಷ್ಯನ ಪಾಲಿಗೆ ಬಂದಾಗ ಅದು ಬುದ್ಧಿವಂತಿಕೆನೂ ಆಗ್ಬೋದು, ದಡ್ಡತನನೂ ಆಗ್ಬೋದು. ಫಾರ್ ಎಕ್ಸಾಂಪಲ್, 100 ಕುರಿಗಳ ಮಧ್ಯೆ ಒಂದು ಕುರಿಗೆ ಪೆಟ್ಟು ಬಿದ್ದರೆ ಬೇರೆ ಕುರಿಗಳು ತಲೆ ಕೆಡಿಸ್ಕೊಳ್ಳಲ್ಲ. ಅವು ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ನಾವ್ಯಾರು ಗಮನಿಸೋದು ಇಲ್ಲ. ಅದೇ ನಾವು ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಬಿದ್ದರೆ ಅವ್ರನ್ನ ಎತ್ತೋಕ್ಕೆ ಸ್ವಲ್ಪ ಜನ ಇರ್ತಾರೆ, ಅದನ್ನು ನೋಡೋಕೆ ಸ್ವಲ್ಪ ಜನ ಇರ್ತಾರೆ. ಇನ್ನು ಕೆಲವರು ಕಣ್ಣೆದ್ರಲ್ಲೇ ಇಷ್ಟೆಲ್ಲ ಆಗ್ತಾಯಿದ್ರು ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ತಂಪಾಡಿತಾವು ಹೋಗ್ತಾರೆ, ಅಂಥವ್ರು ಕೂಡ ಇರ್ತಾರೆ. ಈ ಒಂದು ಘಟನೆಯಲ್ಲಿ ಯಾರು ಹೆಂಗೆ ನಡ್ಕೊಂಡ್ರು ಅನ್ನೋದ್ರ ಮೇಲೆ ಅವ್ರ ಕ್ಯಾರೆಕ್ಟರ್ ಏನು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಇಡೀ ಜಗತ್ತನ್ನು ಒಂದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಆಳ್ತಾ ಇದೆ, ಆದರೆ ನಾವು ಮಾತ್ರ ನಮ್ಮ ಇಂಟೆಲಿಜೆನ್ಸೇ ಸುಪೀರಿಯರು ಅಂತ ಡಿಸಿಷನ್ ತಗೋತಾ ಇದ್ದೀವಿ. ಈ ಥರ ಡಿಸಿಷನ್ ತಗೊಳ್ಳೋದ್ರಿಂದ ನಾವು ಪ್ರಾಕೃತಿಕ ಸಿದ್ಧಾಂತ, ನ್ಯಾಚುರಲ್ ರೂಲ್ ಏನಿದೆಯೋ ಅದನ್ನು ದಾಟಿ ಬಂದಿದ್ದೀವಿ. ಮಾರ್ಕ್ ಮೈ ವರ್ಡ್ಸ್, ಮೀರಿ ನಡೀತಾ ಇಲ್ಲ, ದಾಟಿ ನಡೀತಾ ಇದ್ದೀವಿ. ಇಷ್ಟು ದೂರ ಬರೋಕ್ಕೆ ಎಷ್ಟೋ ಲಕ್ಷ ವರ್ಷಗಳೇ ತಗೊಂಡಿದೆ. ಆದರೆ ಇಷ್ಟು ದೂರ ಬಂದಮೇಲೆ ಈಗ ನಾವು ಮತ್ತೆ ಆ ವೈಶ್ವಿಕ ಬುದ್ಧಿಮತ್ತೆಗೆ ಶರಣಾಗಲೇಬೇಕಿದೆ. ಅದೀಗ ನಮಗೆ ಹೊರಗೆ ಸಿಗ್ತಾ ಇಲ್ಲ, ನಮ್ಮೊಳಗೆ ಇದೆ. ಅದನ್ನು ನಾವು ಹುಡುಕೋಬೇಕು. ಹೊರಗಿನ ಜಗತ್ತೇ ಸರ್ವಸ್ವ ಅಂದ್ಕೊಂಡಿರೋ ನಾವುಗಳು ಅವ್ರೇನಂತಾರೋ, ಇವ್ರೇನಂತಾರೋ, ಸಮಾಜ ಏನನ್ನುತ್ತೋ, ನಮ್ಮ ನೆಂಟರು ಏನು ಅಂದ್ಕೋತಾರೋ, ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಮ್ಮ ಒಳಗಿನ ಮೈಸ್ಟಿಕ್ ಎನರ್ಜಿ ಏನು ಮಾಡ್ಸೋಕೆ ಹೊರಟಿದೆ ನಮ್ಮಿಂದ ಅನ್ನೋದನ್ನು ಗಮನಿಸ್ತಲೇ ಇಲ್ಲ. ಅದಕ್ಕಿರೋ ಒಂದು ದಾರಿ ಏನು ಅಂದರೆ ಇಂಟ್ರಾಸ್ಪೆಕ್ಷನ್, ನಮ್ಮನ್ನು ನಾವೇ ಅವಲೋಕನ ಮಾಡ್ಕೊಳ್ಳೋದು. ಅದಕ್ಕಿರೋ ಉಪಾಯ ಧ್ಯಾನ. ಅದೊಂದೇ ಮಾರ್ಗ ನನಗಂತೂ ಗೊತ್ತಿರೋದು. ಆ ಧ್ಯಾನ ಮಾಡಬೇಕು ಅಂದರೆ ಕಣ್ಣು ಮುಚ್ಚಬೇಕು, ನಿಶಬ್ದವಾಗಿರಬೇಕು, ನೆಟ್ಟಗೆ ಉಸಿರಾಡಬೇಕು, ಯಾವುದನ್ನು ಅಂಟಿಸ್ಕೋಬಾರ್ದು. ಅಂದರೆ ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ ಅಷ್ಟು ಕಂಟ್ರೋಲಿಗೆ ತಗೋಬೇಕು. ಆಗ ಕೇಳಿಸೋದೆ ನಮ್ಮ ಎದೆಯ ದನಿ. ಇದನ್ನೇ ಕುವೆಂಪು ಅವರು ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಇಹುದೇನು ಅಂತ ಹೇಳೋದು. ಸೊ ಒಟ್ಟಾರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಏನು ಅಂದರೆ ಗೋಯಿಂಗ್ ವಿತ್ ವಿಂಡ್ ಅಂತ.
ಆದರೆ ಆ ಗಾಡಿ ಬೀಸೋಕ್ಕೆ ಒಂದು ಕಾರಣ ಇದೆ ಅನ್ನೋ ನಂಬಿಕೆ ಇರಬೇಕು. ಫಾಲೋ ದಿ ಕರೆಂಟ್, ಅಂದರೆ ಅಲೆ ಬಂದ ಕಡೆ ಈಜೋದು ಅಂತಾರಲ್ಲ ಹಾಗೆ. ಆದರೆ ಆ ಅಲೆ ಬರೋಕ್ಕೂ ಒಂದು ಕಾರಣ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಫೈನಲಿ 3 ಪಾಠ ಕಲಿಬೇಕು. ಒಂದು ಶರಣಾಗತಿ, ಅಂದರೆ ಲೆಟ್ಟಿಂಗ್ ಗೋ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಟ್ರಸ್ಟಿಂಗ್ ದ ನ್ಯಾಚುರಲ್ ಫ್ಲೋ ಆಫ್ ಈವೆಂಟ್ಸ್. ಅಡಾಪ್ಟಬಿಲಿಟಿ, ಎಂಬ್ರಾಸಿಂಗ್ ದ ಚೇಂಜಸ್ ಆ್ಯಂಡ್ ಚಾಲೆಂಜಸ್. ಮೈಂಡ್ಫುಲ್ನೆಸ್, ಅಂದರೆ ಈ ಕ್ಷಣನ ಅಷ್ಟೇ ಭಾವಿಸೋದು, ಇಲ್ಲಷ್ಟೇ ಜೀವಿಸೋದು. ಇದು UI ಅಂದರೆ. ಈ ಇಂಟ್ರೊಡಕ್ಷನ್ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ UI ಡಿಕೋಡ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಫುಲ್ ಸಿನಿಮಾ ಬಗ್ಗೆ ಆದಷ್ಟು ಬೇಗ ಮಾತಾಡೋಣ. ಕೀಪ್ ಸಪೋರ್ಟಿಂಗ್. ನಮಸ್ಕಾರ.